ಇರ್ತಾರೋ. ಹೀಗಾಗಿ ಹೊನ್ನಾಟ ಆಡೋದು ಆಟ. ಅದಕ್ಕಾಗಿ ಅವರು 2 ಸಲ ಆಡ್ತಾರೆ. ಅವರು ಹೊನ್ನಾಟದ ಸಂದರ್ಭದಲ್ಲಿನೇ ಆಡ್ತಿರ್ತಾರೆ, ದೇವಿ ಹೊನ್ನಾಟ ಮಾಡೋ ಆಮೇಲೆ ದೇವಿಯನ್ನು ಮೆರವಣಿಗೆ ಮಾಡಿ ತೊಗೊಂಡ್ಬರ್ತಿರ್ತಾರೆ. ಅಂಬಿಗೇರಿ ಓಣಿಯಿಂದ ಬೇರೆ ಕಡೆಗೆ ತೊಗೊಂಡು ಬಂದಿರ್ತಾರೆ ಉಡಿ ತುಂಬ. ಆ ಸಂದರ್ಭದಲ್ಲಿನೂ ಕೂಡ ಅವರು ಕುಣಿತಾರೆ, ಹಾಡ್ತಾರೆ, ಇದೆಲ್ಲ ಮಾಡ್ತಾರೆ. ಹೀಗಾಗಿ ಗೋಕಾಕದ ಅಲ್ಲಿಯ ಹೊನ್ನಾಟ ಬಹಳ ಪ್ರಮುಖವಾದದ್ದು. ಜನ ಮಾತಾಡುವಂಥದ್ದು ಏನಪ್ಪಾ ಅಂದ್ರೆ, ಅವ್ರು ಇದೇ ಕೇಳಿದ್ನ ಆಗಿ ತನ್ನ ಮನೆ ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾನ, ಅದಕ್ಕಾಗಿ ಬರೋದಿಲ್ಲ ಅನ್ನೋ ಕಾರಣ ಆಗ್ತದೆ ನಮ್ಮ ನಂಬಿಕೆ ಜನ ಮಾತಾಡ್ತಾರೆ. ಆದರೆ ನಾನು ಓದಿದ್ದು ನನ್ನ ಕ್ಷೇತ್ರ ಕಾರ್ಯ ಅಂತ ಹೇಳಿದ್ರೆ ಜಾನಪದ ತ್ರಿಪದಿಗಳಲ್ಲಿನೂ ಅದು ಬರ್ತದೆ. ಯಾಕಂದ್ರೆ ಅವಳಿಗೆ ಸಿಟ್ಟು ಬಂದು ಆಮೇಲೆ ಅವಳ ಜನಾಂಗದವರು ಅವಳ ಮೇಲೆ ಸಿಟ್ಟು ಮಾಡಿಕೊಂಡಿದ್ದರಿಂದ ಅವನನ್ನು ಕೊಲ್ಲೋದನ್ನೇ ಅಂತರ್ಜಾತಿಯನ್ನು ಮಡಿವಂತಿಕೆಯನ್ನು ಕಾಪಾಡಿಕೊಳ್ಬೇಕು. ಇದು ಅಂತರ್ಜಾತಿ ಕೂಡುದು ಅನ್ನುವಂಥದ್ದರ ಪ್ರತೀಕವಾಗಿಯೇ ಅದು ಹೊನ್ನಾಟ ಅನ್ನತಕ್ಕಂಥದ್ದು. ಕಲ್ಯಾಣ ಕ್ರಾಂತಿ ಆಯ್ತು, ಬಸವಣ್ಣ ಓಡಿಸೋದು ಹಿಂಗೆ ಆಗಬಾರಂತೇಳಿ ಅಂತ ಅಲ್ಲಿ ನೋಡಿ ಸರ್, ಅಲ್ಲಿ ಏನಾಗ್ತದೆ, ಅಲ್ಲಿ ಹುಡುಗ ಹುಡುಗಿಗೆ ಶಿಕ್ಷೆ ಕೊಡೋದಿಲ್ಲ, ಅಲ್ಲಿನೂ ಕೂಡ ಅಪ್ಪ ಅವನಿಗೆ ಶಿಕ್ಷೆ ಹೋಗ್ತದೆ. ಹಂಗೆ ಇಲ್ಲಿನೂ ಕೂಡ ಇವನಿಗೆ ಕೊಡಬೇಕಾದ ಶಿಕ್ಷೆ ಕೋಣಕ್ಕೆ ಹೋಗ್ಬಿಡ್ತದೆ. ಯಾರ್ದೋ ಸಿಟ್ಟು ಯಾರ್ದೋ ಮೇಲೆ ಅಂತೀವಲ್ಲ, ಅಲ್ಲಿಯೂ ಹಂಗೆ ನಡೀತಿದೆ, ಇಲ್ಲಿಯೂ ಎರಡೂ ಕಡೆ ಒಂದೇ ಉದ್ದೇಶ ಏನಪ್ಪ, ಇಂಥ ಮುಂದೆ ಆಗಬಾರ್ದು. ಮೇಲ್ಜಾತಿ ಆಗ್ಬೇಕಂತ ಮೆಸೇಜ್ ಕೊಡೋದು ಈ ಜಾತ್ರೆ ಈ ತರ ಇದು. ಆಮೇಲೆ ಇನ್ನೊಂದು ನೀವು ಗಮನಿಸಿರ್ಬೇಕು, ಆ ಇಂಗ್ಳೋಬ ಕೊನೆಗೆ ಎಲ್ಲ ದೇವರ ಜಾತ್ರೆ ಎಲ್ಲ ಮುಗಿದ ಮೇಲೆ ಆ ದೇವತೆಗಳನ್ನ ಮತ್ತೆ ತಮ್ಮ ಸ್ವಸ್ಥಾನಕ್ಕೆ ತರ್ತಾರೆ. ಮುಂದೆ ಉಡಿ ತುಂಬೋದು, ಪೂಜೆ ಮುಂದುವರಿತಿದೆ. ಮುಂದಿನ ಜಾತ್ರೆ ಬರುವವರೆಗೆ ಅವರು ಗುಡಿಯಾಗಿರ್ತಾರೆ. ಆದರೆ ಇಂಗ್ಳೋಬಾಗಳನ್ನ ಗಡಿ ದಾಟಿಸ್ತಾರೆ, ಗಡಿ ಪಾರು ಮಾಡ್ತಾರೆ. ಯಾಕಂದ್ರೆ ಅವ್ರ ಮಕ್ಕಳು, ದ್ಯಾಮವ್ವನ ಮಕ್ಕಳು, ಇವರಿಬ್ಬರಿಗೆ ಹುಟ್ಟಿದ ಮಕ್ಕಳು, ಮೇಲ್ಜಾತಿ ಕೆಳಜಾತಿ ಇವರಿಬ್ಬರಿಗೆ ಹುಟ್ಟಿದ ಮಗು ಚಾಂಡಾಲ ಶಿಶು. ಈ ಸಂತತಿ ಮುಂದುವರಿಬಾರದು, ಅಸ್ಪೃಶ್ಯತೆ ಬಂದಿರಬಹುದಾ? ಅದು ಈ ಸಂತತಿ ಮುಂದುವರಿಬಾರದು ಅನ್ನುವ ಕಾರಣದಿಂದ ಅವರನ್ನ ಗಡಿಪಾರು ಮಾಡ್ತಾರೆ ಇಂಗ್ಳೋಬಾಗಳನ್ನ. ಈ ಜಾತ್ರೆ ಹಿಂದಿರುವಂತ ಉದ್ದೇಶ ಅಥವಾ ಈ ಜಾತ್ರೆಯ ಸಂಕೇತ ಏನಪ್ಪಾ ಅಂತಂದ್ರೆ, ಈ ವರ್ಣ ಸಂಕೇತಗಳು ಕೊಡುದು, ಜಾತಿ ಮೇಲ್ಜಾತಿ ಕೆಳಜಾತಿ ಕೊಡುದು, ಇದು ನಿರಂತರ ಮುಂದುವರಿಬೇಕು. ಅಸ್ಪೃಶ್ಯತೆ ನಿರ್ನಾಮ ಆಗಬಾರ್ದಂತಕ್ಕಂಥದ್ದು ಇದು ಮುಂದುವರಿಸ್ಕೋಬೇಕು. ಜಾತಿಯ ಪಾವಿತ್ರ್ಯತೆಯನ್ನು ಕಾಪಾಡಿಕೊಳ್ಳೋದು. ಅವರು ಎಷ್ಟೇ ಹೊಡೆದಾಡ್ಲಿ, ಎಷ್ಟೇ ಬಡದಾಡ್ಲಿ, ಎಷ್ಟೇ ವೈರತ್ವ ಇರಲಿ, ಏನೇ ಇರಲಿ, ಏನೆಲ್ಲ ನಡೆದರೂ ಕೂಡ ನಮ್ಮ ಜಾತಿ ನಮ್ಮದು, ನಿಮ್ಮ ಜಾತಿ ನಿಮ್ಮದು. ಮತ್ತು ಅವನು ಸುಳ್ಳು ಹೇಳಿದ್ದಾನೆ ಅನ್ನುವ ಕಾರಣದಿಂದ ಅವನು ಪಶ್ಚಾತ್ತಾಪ ಅನುಭವಿಸ್ಬೇಕಾಗ್ತದೆ. ಆ ದೃಷ್ಟಿಯಿಂದ ಅವನು ತನ್ನನ್ನು ತಾನು ಬಡ್ಕೊಳ್ಳೋದು. ಮತ್ತು ಆ ಜನ ಯಾರೂ ಅವನಿಗೆ ಸಹಕಾರ ಮಾಡೋದಿಲ್ಲ. ಇವತ್ತು ಅದ ಪರಿಸ್ಥಿತಿ ಇದೆ. ಬೇರೆ ಇನ್ನು ಈ ಕೊನೆಗೆ ಬಂದಾಗ ಭಂಡಾರಂತೆ ಬಹಳಷ್ಟು ಇತ್ತೀಚಿನ ದಿನದಲ್ಲಂತೆ ಆ ಜಾತ್ರೆ ಹೋಗೋದು ಕಷ್ಟ ಆಗ್ಲಿಕ್ಕೆ. ಹೌದು ಸರ್, ಅಷ್ಟೇ ಅಲ್ಲ ಸರ್, ನಾನು ನೋಡ್ತಾ ಇದ್ದೇನೆ ನಿಮ್ಮ ಮಾಧ್ಯಮಗಳಲ್ಲಿ ಇಲ್ಲೆಲ್ಲ ಗೋಕಾಕ ಜಾತ್ರೆ ಅಂದ್ರೆ ಭಂಡಾರದ ಜಾತ್ರೆ ಶಬ್ದ ಏನೋ ಬಹಳ ಆಕರ್ಷಕ, ಬಹಳ ಚಂದ ಅನಿಸ್ತದೆ.